ಇನ್ನ ಬಿಜೆಪಿ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ರೆಡ್ಡಿ ರಾಮುಲು ಒಳ ಜಗಳ. ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಈ ಹಿನ್ನೆಲೆ ಹೈಕಮಾಂಡ್ ಬುಲಾವ್, ಹೈಕಮಾಂಡ್ ಸಂದೇಶವನ್ನ ತಲುಪಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ರಾಮುಲು ಅವರ ಭೇಟಿಗೆ ನಿನ್ನೆ ಬಳ್ಳಾರಿಗೆ ಅಂತ ಸೋಮಣ್ಣ ಅವರು ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರಿಗೆ ಕರೆ ಮಾಡಿ ದೆಹಲಿಗೆ ಬರೋದಕ್ಕೆ ಸೋಮಣ್ಣ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಸದ್ಯ ರೆಡ್ಡಿ ರಾಮುಲು ಸಂಧಾನವಾಗುವ ಸಾಧ್ಯತೆ ಇದೆ. ಜೆಪಿ ನಡ್ಡಾ, ಅಮಿತ್ ಶಾ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ನಾಯಕರ ಮನವೊಲಿಕೆಗೆ ಇಬ್ರು ಬಗ್ಗಿಲ್ಲ ಇವರು. ಹೀಗಾಗಿ ಅಮಿತ್ ಶಾ, ಜೆಪಿ ನಡ್ಡಾ ಅವರ ಸಮ್ಮುಖದಲ್ಲಿ ಇಬ್ಬರ ಸಂಧಾನ ಕಾರ್ಯ ನಡೆಯುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರೆಡ್ಡಿ ರಾಮುಲು ಮುನಿಸಿಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಒಂದು ಕಾಲದಲ್ಲಿ ಜೋಡೆತ್ತು ಅಂತ ಕರೆಸಿಕೊಂಡವರು ಇಬ್ಬರು ಸೇರ್ಕೊಂಡು ರಾಜಕೀಯದಲ್ಲಿ ಏನೆಲ್ಲ ಛಾಪನ್ನ ಮೂಡಿಸಿದ್ರು ಇವರು. ಒಂದು ವರ್ಷದಿಂದ ಒಬ್ಬರ ಮೇಲೆ ಒಬ್ಬರು ಮುನಿಸಿಕೊಂಡಿದ್ದಾರೆ. ಈಗ ಇತ್ತೀಚೆಗಷ್ಟೇ ರೆಡ್ಡಿ ರಾಮುಲು ಬಹಿರಂಗವಾಗಿ ಸುದ್ದಿಗೋಷ್ಠಿ ನಡೆಸಿ ಪರಸ್ಪರ ಟೀಕಿಸಿಕೊಂಡಿದ್ರು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇಷ್ಟುದ್ದ ಕಂಪ್ಲೇಂಟ್ ಹೇಳಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ರೆಡ್ಡಿ ರಾಮುಲು ಮತ್ತೆ ಒಂದು ಮಾಡುವ ಪ್ರಯತ್ನ ನಡೆಸಿದ್ರು. ಆದರೆ ರಾಜ್ಯ ನಾಯಕರ ಮಾತಿಗೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಬಗ್ಗಲಿಲ್ಲ, ಸೊಪ್ಪು ಹಾಕಲಿಲ್ಲ. ಇದೀಗ ಇಬ್ಬರ ಒಳ ಜಗಳ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ರೆ ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ರೆ ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ರೆ ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ರೆ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಸೋಮಣ್ಣ ಅವರು ಮಾತಾಡ್ತಾ ಇದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಡೆಲ್ಲಿಗೆ ಬರಬೇಕು ಇಬ್ರು ಅಂತ ಹೇಳಿ, ರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ. ಸೊ ಹೈಕಮಾಂಡ್ ಅಂಗಳದಲ್ಲಿ ಇಬ್ಬರದ್ದು ರಾಜಿ ಸಂಧಾನ ಆಗುತ್ತಾ? ಯಾಕಂದ್ರೆ ನಾವು ಈ ಹಿಂದೆ ಗಮನಿಸಿದ್ದೀವಿ, ಇವರಿಬ್ಬರ ಮಧ್ಯೆ ಎಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ವು, ವೈಮನಸ್ಸಿತ್ತು, ಸುದ್ದಿಗೋಷ್ಠಿನೇ ಮಾಡಿ ಹೇಳ್ಬಿಟ್ರೆ ಎಲ್ಲರೂ ಕೂಡ. ಸೊ ಈಗ ಆ ಎಲ್ಲ ಪರಿಸ್ಥಿತಿ ದೂರವಾಗಿ ಮತ್ತೆ ಇವರು ಒಂದಾಗ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಖಂಡಿತ ಶ್ರೀಪಾದ್, ಕಳೆದ ಚುನಾವಣೆ ಆದ ಬಳಿಕ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು, ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೀತಾ ಇದ್ವು. ಅದರಲ್ಲಿ ಈಗಾಗಲೇ ಯತ್ನಾಳ್ ಬಣ ಜೊತೆಗೆ ಏನು ರೆಬಲ್ ಬಣ ಅಂತ ಏನು ಗುರುತಿಸಿಕೊಂಡಿತ್ತು, ಅದರ ಮೇಲೆ ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮೂಲಕ ಬಿಜೆಪಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿತ್ತು. ಅದಾದ ಬಳಿಕ ಬೇರೆ ಬೇರೆ ಆಂತರಿಕ ವಿಚಾರಗಳನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಯಾರು ಮಾತಾಡಬೇಡ್ರಿ ಅಂತ ಸೂಚನೆಯನ್ನು ಕೊಟ್ಟಿತ್ತು. ಅದರ ಜೊತೆಗೆ ಕೆಲವೊಂದಿಷ್ಟು ನಾಯಕರು ತಮ್ಮ ಒಳಜಗಳವನ್ನ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನ ಮಾಡುವುದರ ಮೂಲಕ ಪರಸ್ಪರ ಟೀಕೆ ಮಾಡಿದ್ರು. ಅದು ಎಲ್ಲೋ ಒಂದು ಕಡೆಗೆ ಬಿಜೆಪಿಗೆ ಹಿನ್ನಡೆಯನ್ನ ಉಂಟು ಮಾಡಿತ್ತು. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯ ಇಬ್ಬರು ನಾಯಕರು, ಜನಾರ್ದನ್ ರೆಡ್ಡಿ, ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಜೊತೆಗೆ ಮಾಜಿ ಸಚಿವರಾದ ಶ್ರೀರಾಮುಲು, ಇಬ್ಬರ ಜಗಳದಿಂದ ಬಿಜೆಪಿಗೆ ಒಂದಷ್ಟು ಟೆನ್ಷನ್ ಕೂಡ ಶುರುವಾಗಿತ್ತು. ಯಾಕಂದ್ರೆ ಅವರಿಬ್ಬರು ಕಳೆದ ಒಂದು ವರ್ಷದಿಂದ ಏನು ಮುನಿಸಿಕೊಂಡಿದ್ರು, ಪರಸ್ಪರ ಟೀಕೆಯನ್ನ ಮಾಡಿದ್ರು. ಅದರ ಎಫೆಕ್ಟ್ ಆಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಬಳ್ಳಾರಿಯಲ್ಲಿ ಬಿಜೆಪಿ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆ ಎಲ್ಲ ಘಟನೆಗಳನ್ನ ಮನಗಂಡಿರ್ತಕ್ಕಂಥ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಇವರಿಬ್ಬರನ್ನು ಕೂಡ ಕರೆಸಿ ರಾಜಿ ಸಂಧಾನ ಮಾಡಿಸೋದಕ್ಕೆ ಹೇಳಿತ್ತು. ಆದ್ರೆ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವರಿಬ್ಬರ ಸಂಧಾನ ಮಾಡುವ ಪ್ರಯತ್ನ ನಡೆದ್ರು ಕೂಡ ಈ ಇಬ್ಬರು ನಾಯಕರು ರಾಜ್ಯ ನಾಯಕರ ಮಾತಿಗೆ ಮನ್ನಣೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಈಗ ಇವರಿಬ್ಬರ ಒಳ ಜಗಳ ನೇರವಾಗಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿರತಕ್ಕಂಥದ್ದು. ಹಿಂದೆ ಬಹಿರಂಗವಾಗಿ ಶ್ರೀರಾಮುಲು ಅವರು ಟೀಕೆ ಮಾಡಿದಂತಹ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಕರೆ ಮಾಡಿ ಅವರನ್ನ ಕರೆದಿದ್ರು. ಆ ಬಳಿಕ ದೆಹಲಿಗೆ ಶ್ರೀರಾಮುಲು ಹೋಗಿ ಬಂದಿದ್ರು. ಇದೀಗ ಮತ್ತೊಮ್ಮೆ ಹೈಕಮಾಂಡ್ ನಿಂದ ಸ್ಪಷ್ಟವಾಗಿ ಇಬ್ಬರು ನಾಯಕರು ದೆಹಲಿಗೆ ಬರಬೇಕು, ನಮ್ಮ ಮುಂದೆ ಮಾತುಕತೆಯನ್ನ ನಡೆಸೋದಕ್ಕಿದೆ ಅನ್ನುವ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಸಂದೇಶವನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ನಿನ್ನೆ ಬಳ್ಳಾರಿಗೆ ಬಂದಂತ ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನ ನೇರವಾಗಿ ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ನೀವು ದೆಹಲಿಗೆ ಬರಬೇಕು ಅಂತ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ನಿನ್ನೆ ಇರದಿರ್ತಕ್ಕಂಥ ಕಾರಣದಿಂದ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಕರೆಯನ್ನ ಮಾಡಿ ಇಬ್ಬರು ನೀವು
ದೆಹಲಿಗೆ ಬರಬೇಕು, ಅಲ್ಲೇ ಮಾತನಾಡೋಣ, ಜೊತೆಗೆ ಇಬ್ಬರು ಕೂಡ ಒಟ್ಟಾಗಿ ಬರಬೇಕು ಅನ್ನುವ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ಯಾಕೆ ಹೀಗೆ ಹೇಳಿದ್ದಾರೆ ಅಂದ್ರೆ, ದೆಹಲಿಯ ನಾಯಕರಿಂದ ಸೋಮಣ್ಣ ಅವರ ಮೂಲಕ ಈಗ ಇಬ್ಬರಿಗೂ ಸಂದೇಶವಾಗಿದೆ. ಇಬ್ಬರು ಕೂಡ ದೆಹಲಿಗೆ ನಾಳೆ ಅಥವಾ ನಾಡ್ದ ಹೋಗ್ತಕ್ಕಂತ ಸಂದರ್ಭ ಇರ್ತಕ್ಕಂಥದ್ದು. ಈ ಒಂದು ಭೇಟಿ ಅಥವಾ ಈ ಒಂದು ಸಂಧಾನ ನಿಜಕ್ಕೂ ಫಲಪ್ರದ ಆಗುತ್ತೆ ಅನ್ನೋದು ಈಗ ಎಲ್ಲರ ನಿರೀಕ್ಷೆ ಇದೆ. ಯಾಕಂದ್ರೆ ಇಬ್ಬರ ಮುನಿಸಿನಿಂದ ಇಬ್ಬರಿಗೂ ಕೂಡ ಸಾಕಷ್ಟು ಲಾಸ್ ಆಗಿದೆ, ಇಬ್ಬರ ಮುನಿಸಿನಿಂದ ಬಿಜೆಪಿಗೂ ಲಾಸ್ ಆಗಿದೆ. ಹೀಗಾಗಿ ಅಂದ್ರೆ ಜನಾರ್ದನ್ ರೆಡ್ಡಿ ರಾಮುಲು ಇಬ್ಬರು ಒಟ್ಟಾಗಿದ್ರೆ ಶಕ್ತಿ, ಇಲ್ಲದಿದ್ರೆ ಅವರಿಬ್ಬರು ಕೂಡ ಝೀರೋ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಈ ದೆಹಲಿ ಭೇಟಿ ನಿಜಕ್ಕೂ ಫಲಪ್ರದ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇಬ್ಬರು ನಾಯಕರು ಮತ್ತೊಮ್ಮೆ ಒಂದಾಗ್ತಕ್ಕಂಥ ಮಾಹಿತಿಗಾಗಿ. ಇನ್ನ ಬಿಜೆಪಿ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ರೆಡ್ಡಿ ರಾಮುಲು ಒಳ ಜಗಳ. ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಈ ಹಿನ್ನೆಲೆ ಹೈಕಮಾಂಡ್ ಬುಲಾವ್, ಹೈಕಮಾಂಡ್ ಸಂದೇಶವನ್ನ ತಲುಪಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ರಾಮುಲು ಅವರ ಭೇಟಿಗೆ ನಿನ್ನೆ ಬಳ್ಳಾರಿಗೆ ಅಂತ ಸೋಮಣ್ಣ ಅವರು ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರಿಗೆ ಕರೆ ಮಾಡಿ ದೆಹಲಿಗೆ ಬರೋದಕ್ಕೆ ಸೋಮಣ್ಣ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಸದ್ಯ ರೆಡ್ಡಿ ರಾಮುಲು ಸಂಧಾನವಾಗುವ ಸಾಧ್ಯತೆ ಇದೆ. ಜೆಪಿ ನಡ್ಡಾ, ಅಮಿತ್ ಶಾ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ನಾಯಕರ ಮನವೊಲಿಕೆಗೆ ಇಬ್ಬರು ಬಗ್ಗಿಲ್ಲ ಇವರು. ಹೀಗಾಗಿ ಅಮಿತ್ ಶಾ, ಜೆಪಿ ನಡ್ಡಾ ಅವರ ಸಮ್ಮುಖದಲ್ಲಿ ಇಬ್ಬರ ಸಂಧಾನ ಕಾರ್ಯ ನಡೆಯುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರೆಡ್ಡಿ ರಾಮುಲು ಮುನಿಸಿಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಒಂದು ಕಾಲದಲ್ಲಿ ಜೋಡೆತ್ತು ಅಂತ ಕರೆಸ್ಕೊಂಡವರು ಇಬ್ಬರು ಸೇರ್ಕೊಂಡು ರಾಜಕೀಯದಲ್ಲಿ ಏನೆಲ್ಲ ಛಾಪನ್ನ ಮೂಡಿಸಿದ್ರು ಇವರು. ಒಂದು ವರ್ಷದಿಂದ ಒಬ್ಬರ ಮೇಲೆ ಒಬ್ಬರು ಮುನಿಸಿಕೊಂಡಿದ್ದಾರೆ. ಈಗ ಇತ್ತೀಚೆಗಷ್ಟೇ ರೆಡ್ಡಿ ರಾಮುಲು ಬಹಿರಂಗವಾಗಿ ಸುದ್ದಿಗೋಷ್ಠಿ ನಡೆಸಿ ಪರಸ್ಪರ ಟೀಕಿಸಿಕೊಂಡಿದ್ರು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇಷ್ಟುದ್ದ ಕಂಪ್ಲೇಂಟ್ ಹೇಳಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ರೆಡ್ಡಿ ರಾಮುಲು ಮತ್ತೆ ಒಂದು ಮಾಡುವ ಪ್ರಯತ್ನ ನಡೆಸಿದ್ರು. ಆದರೆ ರಾಜ್ಯ ನಾಯಕರ ಮಾತಿಗೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಬಗ್ಗಲಿಲ್ಲ, ಸೊಪ್ಪು ಹಾಕಲಿಲ್ಲ. ಇದೀಗ ಇಬ್ಬರ ಒಳ ಜಗಳ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ, ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ, ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ, ನೀವು ಬರೋದಾದ್ರೆ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ರು ಬರಬೇಕು. ನೀವು ರಾಮುಲು ಇಬ್ರು ಬರಬೇಕು. ಇಬ್ರು ಜೊತೆಲೇ ಇರಬೇಕು. ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ.